ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಪೋಷಣ್ ಟ್ರ್ಯಾಕ್ 20.7 20.7ರಲ್ಲಿ ಇನ್ನೊಂದು ಆಪ್ಷನ್ ಬಗ್ಗೆ ಮಾಹಿತಿನ ಹೇಳೋದನ್ನು ಮರ್ತಿದ್ದೆ. ಏನಪ್ಪ ಅಂತಂದರೆ ಮಕ್ಕಳ ಎತ್ತರ ತೂಕ ಏನು ಹಾಕ್ತೇವೆ ಗ್ರೋತ್ ಮಾನಿಟರಿಂಗ್ ಒಳಗಡೆ, ಅಲ್ಲಿ ನಿಮಗೆ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ. ಮಕ್ಕಳ ಎತ್ತರ ತೂಕ ಹಾಕಿದ ಮೇಲೆ ಯಾವ ರೀತಿ ಆಗೋದು ಬರುತ್ತೆ, ಏನು ಮಾಹಿತಿ ಹಾಕಿದ ಮೇಲೆ ಬರುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಅದೇನು ವಿಷಯ ಇದೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಇಲ್ಲಿ ನಾವು ಗ್ರೋತ್ ಮಾನಿಟರಿಂಗ್ ಒಳಗಡೆಗೆ ಮಗುವಿನ ಎತ್ತರ ತೂಕವನ್ನು ಹಾಕ್ತೀವಿ. ಈಗ ಮಗುವಿಗೆ ವಯಸ್ಸಿಗೆ ತಕ್ಕಂತೆ ಎತ್ತರ ಇರಬೇಕು, ಎತ್ತರಕ್ಕೆ ತಕ್ಕಂತೆ ತೂಕ ಇರಬೇಕು. ಅದನ್ನು ಸರಿಯಾಗಿ ನಾವು ತೂಕ ಮತ್ತು ಎತ್ತರವನ್ನು ಮಾಡಬೇಕಾಗುತ್ತೆ. ತೂಕವನ್ನು KGಯಲ್ಲಿ ಮಾಡಬೇಕು, ಎತ್ತರವನ್ನು ಸೆಂಟಿಮೀಟ್ರಲ್ಲಿ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಉದಾಹರಣೆಗೆ ನೋಡ್ತಾ ಇರ್ಬೋದು, ಈ ಮಗುವಿಗೆ ಹೈಟನ್ನು 83 ಸೆಂಟಿಮೀಟರ್ ಅಂತ ಹಾಕೋಣ. ನೆಕ್ಸ್ಟು ತೂಕ 10.1 kg ಅಂತ ಹಾಕಿದ್ರಿ. ಹಾಕಿ ಆದಮೇಲೆ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಸರಿಯಾಗಿ ಅಳತೆಯನ್ನು ಮಾಡಿ, ನಾನು ಉದಾಹರಣೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸರಿಯಾಗಿ ಅಳತೆಯನ್ನು ಮಾಡಿ ಹಾಕಿದ ಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಈ ಪ್ರೊಸೀಡ್ ಅನ್ನೋದನ್ನು ನಾವು ಕ್ಲಿಕ್ಕನ್ನು ಮಾಡ್ತೀವಿ. ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ಕನ್ನು ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಅಲರ್ಟ್ ಮೆಸೇಜು ಬರುತ್ತೆ, ಕನ್ಫರ್ಮೇಷನ್ ಮೆಸೇಜು ಬರುತ್ತೆ. ಏನಂತಂದರೆ ಇಲ್ಲಿ ಮಗುವಿನ ಹೆಸರಿರುತ್ತೆ, ಅದರ ಕೆಳಗಡೆ ನೀವು ಹೈಟ್ ಎಷ್ಟು ಹಾಕಿದಿರಿ, ವೇಟ್ ಎಷ್ಟು ಹಾಕಿದಿರಿ ಅಂತ. ಇಲ್ಲಿ ಕನ್ಫರ್ಮೇಷನ್ ಏನಂತ ಕೇಳಿದ್ರೆ, ಪ್ಲೀಸ್ ಚೆಕ್ ದ ಇನ್ಫಾರ್ಮೇಷನ್ ಥ್ರೋಲಿ ಬಿಫೋರ್ ಸಬ್ಮಿಟಿಂಗ್. ನೀವು ಬಿಫೋರ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಒಂದ್ಸರಿ ನೀವು ಹಾಕಿರೋಂಥ ಇನ್ಫಾರ್ಮೇಷನ್ ಸರಿಯಾಗಿದೆಯಾ ನಾನು ನೋಡ್ಕೊಳ್ಳಿ ಅಂತ. ಅದಾದಮೇಲೆ ಕೆಳಗಡೆ ತೋರಿಸುತ್ತೆ ಏನಿದೆ ಅಂತಂದರೆ, ಬೈ ಕ್ಲಿಕ್ಕಿಂಗ್ ದ ಸಬ್ಮಿಟ್ ಬಟನ್ ಐ ಕನ್ಫರ್ಮ್ ದ್ಯಾಟ್ ದ ಹೈಟ್ ಆ್ಯಂಡ್ ವೇಟ್ ಮೆಜರ್ಮೆಂಟ್ಸ್ ಎಂಟರ್ ಆರ್ ಕರೆಕ್ಟ್. ನೀವು ಸಬ್ಮಿಟ್ ಮಾಡ್ತಿದ್ದೀರಿ ಅಂತ ಅಂದಾಗ ಇಲ್ಲಿ ನಾವು ಹಾಕಿರೋಂಥ ತೂಕ ಮತ್ತು ಎತ್ತರ ಸರಿಯಾಗಿದೆ ಅಂಥೇಳಿ ಕನ್ಫರ್ಮೇಷನ್ ಮಾಡೇ ನಾನು ಹಾಕ್ತಿದ್ದೀನಿ ಅಂಥೇಳಿ ನೀವು ಒಪ್ಪಿಗೆ ಕೊಡ್ತಿದ್ದೀರ ಅಂತ ಅರ್ಥ. ಹಾಗಾಗಿ ಇದೆಲ್ಲ ಹಾಕಿದ ಮೇಲೆ ನೋಡಿಕೊಂಡು ಕೊನೆಗೆ ಏನು ಮಾಡಬೇಕಂದ್ರೆ ಇಲ್ಲಿ ಸಬ್ಮಿಟ್ ಬಟನ್ ಏನಿದೆ, ಆ ಸಬ್ಮಿಟ್ ಬಟನನ್ನು ಕೊಟ್ಟರೆ ಸಕ್ಸಸ್ಫುಲ್ಲಾಗಿ ಮಕ್ಕಳ ಎತ್ತರ ತೂಕ ಬರುತ್ತೆ. ಅದೇನಾದ್ರು ಸರಿ ಇಲ್ಲ ಅಂದರೆ ಮತ್ತೆ ನೀವೇನು ಮಾಡ್ಬೋದು ಅಂತಂದರೆ ಕ್ಯಾನ್ಸಲ್ ಬಟನನ್ನು ಹೊಡೆದ್ಬಿಟ್ಟು ಸರಿಯಾಗಿ ಮಾಡ್ಕೋಬೋದು. ಈ ರೀತಿಯಾಗಿ ಅಲರ್ಟು ಕನ್ಫರ್ಮೇಷನ್ ಮೆಸೇಜು ಮಕ್ಕಳ ಎತ್ತರ ತೂಕ ಹಾಕುವಾಗ ಬರುತ್ತದನ್ನು ನೋಡಿ ಸರಿಯಾಗಿ ಮಕ್ಕಳ ಎತ್ತರ ತೂಕವನ್ನು ವಯಸ್ಸಿಗೆ ತಕ್ಕಂಥ ಎತ್ತರಕ್ಕೆ ತಕ್ಕಂಥ ತೂಕವನ್ನು ಮಾಡಿಬಿಟ್ಟು ದಾಖಲಿಸಿ ಸರಿಯಾದ ಮಾಹಿತಿನ ಹಾಕಿ ಅಂತ ಹೇಳ್ತಾ, ಇದು ಹೊಸದಾಗಿ ಪೋಷಣ್ ಟ್ರ್ಯಾಕರ್ 20.7ರಲ್ಲಿ ಅಪ್ಡೇಟ್ ಆಗಿರುವಂಥ ಇನ್ನೊಂದು ವಿಷಯ. ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.